ಇದೇ ಜುಲೈ 17ರಂದು ಆಷಾಢ ಮಾಸ ಆರಂಭವಾಗುತ್ತೆ. ಮೊದಲ ಶುಕ್ರವಾರ ಆರಂಭ ಆಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಪೂಜಾ ಮಹೋತ್ಸವಕ್ಕೆ ಸಾಕಷ್ಟು ತಯಾರಿ ನಡೀತಾ ಇದೆ. ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳನ್ನು ನಿರ್ಬಂಧ ಮಾಡಲಾಗಿದೆ. ನೋಡಿ, ಏನು ಇದೇ ಜುಲೈ 17ರಂದು ಆಷಾಢ ಮಾಸ ಆರಂಭ ಆಗುತ್ತೆ. ಮೊದಲ ಶುಕ್ರವಾರ ಆಷಾಢದ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಮೊದಲ ಒಂದು ಮಹೋತ್ಸವ, ಮಾಸದ ಮೊದಲ ಶುಕ್ರವಾರ. ಈ ಒಂದು ಶುಕ್ರವಾರದಲ್ಲಿ ಅಂದರೆ 3 ದಿನ, ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ, ಈ 3 ದಿನ ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ಖಾಸಗಿ ವಾಹನಗಳನ್ನು ಬಿಡೋದಿಲ್ಲ. ಆ ಜಿಲ್ಲಾಡಳಿತದಿಂದ ಲಲಿತ್ ಮಹಲ್ ಪ್ಯಾಲೇಸ್ನ ಹತ್ರ ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ಆಷಾಢ ಶುಕ್ರವಾರದಲ್ಲಿ ಲಕ್ಷಾಂತರ ಭಕ್ತರು ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬರ್ತಾರೆ. ಬೆಳಗ್ಗೆ 6:30ರಿಂದಲೇ ಬೆಟ್ಟಕ್ಕೆ 100 ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಕ್ತರಿಗೆ ಲಲಿತ್ ಮಹಲ್ ಮೈದಾನದಲ್ಲೇ ಪಾರ್ಕಿಂಗ್ ಸೌಲಭ್ಯವನ್ನ ಮಾಡಲಾಗಿದೆ. ಭಕ್ತರ ದಟ್ಟಣೆ ತಡೆಗಟ್ಟಲು ಬ್ಯಾರಿಗೇಟ್ ಅನ್ನ ಬಳಸಿ ಸರತಿ ಸಾಲಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. 2,000 ರೂಪಾಯಿ ಟಿಕೆಟ್ ಪಡೆದ್ರೆ ಪ್ರತ್ಯೇಕ ಸಾಲಿರುತ್ತೆ. AC ಬಸ್ ವ್ಯವಸ್ಥೆ ಇರುತ್ತೆ. ಡೈರೆಕ್ಟ್ ದರ್ಶನ, ಯಾವುದೇ ತೊಂದರೆ ಆಗದಂತೆ ಪೊಲೀಸರು ಬಂದೋಬಸ್ತನ್ನು ಈಗ ಮಾಡಿರುವಂಥದ್ದು. ಏನು ಪ್ರತಿ ವರ್ಷ ಆಷಾಢದಲ್ಲಿ ನೋಡಿ ಸಾಕಷ್ಟು ಜನ ತಾಯಿಯ ದರ್ಶನಕ್ಕೆ ಬರ್ತಾರೆ. ಬೇರೆ ದೂರದ ಊರುಗಳಿಂದ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬರ್ತಾರೆ. ಹಾಗಾಗಿ ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನು ಮಾಡಬೇಕು. ಅದಕ್ಕಾಗಿ ಎಲ್ಲ ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಗೆ ಏನೋ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಈ 3 ದಿನಗಳು ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ಖಾಸಗಿ ವಾಹನಗಳ ಎಂಟ್ರಿ ಇರೋದಿಲ್ಲ, ನಿರ್ಬಂಧ ಮಾಡಲಾಗುತ್ತೆ. ಅದಕ್ಕೆ ಅಂತಾನೆ ಲಲಿತ್ ಮಹಲ್ ಪ್ಯಾಲೇಸ್ ಹತ್ರ ಏನು ಗ್ರೌಂಡ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೀಪ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ, ಬನ್ನಿ ನೋಡೋಣ. ಇದೇ ಜುಲೈ 17ರಿಂದ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಸಂಭ್ರಮಾಚರಣೆ ಶುರುವಾಗ್ತಾ ಇದೆ. ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದ ವತಿಯಿಂದ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ನಾನು ಕೂಡ ಈಗ ಮೈಸೂರಿನ ಲಲಿತ್ ಮಹಲ್ ಅರಮನೆ ಮೈದಾನದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ದಸರಾ ಮಾದರಿನಲ್ಲೇ ಕೂಡ ಆಷಾಢದಲ್ಲೂ ಕೂಡ ಮೈಸೂರಿಗೆ ಪ್ರವಾಸಿಗರು ಮತ್ತು ಭಕ್ತರು ಬರುವಂತಹ ಸಂಖ್ಯೆ ಹೆಚ್ಚಾಗಿರ್ತದೆ. ಪ್ರತಿ ಆಷಾಢ ಶುಕ್ರವಾರದ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ಜನರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಅಲ್ಲಿನ ದರ್ಶನವನ್ನು ಪಡೆದು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಈ ಕಾರಣಕ್ಕಾಗಿಯೇ ಅಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ದಟ್ಟಣೆ ಕಡಿಮೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇದೇ ಒಂದು ಲಲಿತ್ ಮಹಲ್ ಅರಮನೆ ಮೈದಾನ ಏನಿದೆ, ಈ ಒಂದು ಮೈದಾನದಲ್ಲೇ ಜನರಿಗೆ ಬರುವಂತಹ ಎಲ್ಲ ಜನರು ಕೂಡ ತಮ್ಮ ವಾಹನಗಳೆಲ್ಲ ಇಲ್ಲೇ ಕೂಡ ಪಾರ್ಕಿಂಗನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ವಿಶಾಲವಾಗಿರ್ತಕ್ಕಂತಹ ಈ ಮೈದಾನದಲ್ಲಿ ಕಾರ್ಗಳಿಗೆ ಮತ್ತು ದ್ವಿಚಕ್ರ ವಾಹನಗಳಿಗೆ ಸಪ್ರೇಟ್ ಆದಂತಹ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಸಪ್ರೇಟ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಬರುವಂತಹ ಬಸ್ನಲ್ಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ಅವ್ರಿಗೂ ಕೂಡ ಸಪ್ರೇಟ್ ಆದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ಕೇವಲ ಏನು ಸಾರಿಗೆ ಬಸ್ಗಳಲ್ಲಿ ಕೂಡ ತೆರಳಬೇಕಾಗಿರುವಂಥದ್ದು. ಯಾಕಂದರೆ ಜಿಲ್ಲಾಡಳಿತಕ್ಕೆ ಭಾಳ ಹಿಂದಿನಿಂದಲೂ ಕೂಡ ಇದೇ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿಂದ ಉಚಿತವಾಗಿ ಏನು KSRTC ಬಸ್ಗಳನ್ನು ನಿಯೋಜನೆ ಮಾಡಿರುತ್ತೆ. ಯಾರೇ ಬಂದರೂ ಕೂಡ ಇಲ್ಲಿ ಈ ಒಂದು ಗ್ರೌಂಡ್ನಲ್ಲಿ ಬಂದು ಪಾರ್ಕಿಂಗನ್ನು ಮಾಡಿ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಉಚಿತ ಬಸ್ಗಳಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನವನ್ನು ಪಡಿಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಈಗ ಜಿಲ್ಲಾಡಳಿತ ಮಾಡ್ತಾ ಇರ್ತಕ್ಕಂಥದ್ದು. ನೀವೇನು ಈ ಬ್ಯಾರಿಗೇಟ್ಗಳನ್ನು ನೋಡಿದ್ದೀರಿ, ಈ ಒಂದು ಬ್ಯಾರಿಗೇಟ್ಗಳು ಬರ್ತಕ್ಕಂಥ ಭಕ್ತಾದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಇಲ್ಲಿ ಇರ್ತಕ್ಕಂಥ ಸರತಿ ಸಾಲಿನ ಬ್ಯಾರಿಗೇಟ್ಗಳ ಮೂಲಕ ಸಾಗಿ ಬರಬೇಕಾಗುತ್ತೆ. ಸುಮಾರು 100 ಬಸ್ಗಳನ್ನು ನಿಯೋಜನೆ ಮಾಡಿರ್ತಾರೆ. ಆ ಬಸ್ಗಳು ಬಂದು ನಿಂತಹ ಸಂದರ್ಭದಲ್ಲಿ ಇದೇ ಸಾಲಿನ ಮೂಲಕ ಹೋಗಿ ಬಸ್ಸನ್ನು ಏರಿ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂಥದ್ದು. ಅಲ್ಲದೆ ಈ ಬಾರಿ 2,000 ರೂಪಾಯಿ ಟಿಕೆಟನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವರಿಗೆ ಪ್ರತ್ಯೇಕವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಅವರಿಗಾಗಿ ಹವಾನಿಯಂತ್ರಿತ ಬಸ್ಸುಗಳ ಮೂಲಕ ಅವರನ್ನು ಚಾಮುಂಡಿ ಬೆಟ್ಟಕ್ಕೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ದರ್ಶನವನ್ನು ಮಾಡಿಸಿ ಬಳಿಕ ವಾಪಸ್ ಇಲ್ಲಿಗೆ ಕರೆತಂದು ಅವರನ್ನು ಬಿಡಲಾಗುತ್ತೆ. ಸುಮಾರು 100 ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಇಲ್ಲಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. 3 ದಿನಗಳ ಕಾಲ ವಿಶೇಷವಾಗಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ವಾರಾಂತ್ಯದ ದಿನಗಳಲ್ಲಿ
ಏನು ಭಕ್ತರಿಗೆ ನೇರ ಪ್ರವೇಶ ಬೆಟ್ಟಕ್ಕೆ ಇರೋದಿಲ್ಲ. ಇಲ್ಲಿಗೆ ಬಂದು ಇಲ್ಲಿಂದ ಉಚಿತ ಬಸ್ಗಳ ಮೂಲಕವೇ ಬೆಟ್ಟಕ್ಕೆ ತೆರಳಬೇಕಾಗಿರ್ತದೆ. ಇಲ್ಲಿ ಸಾಕಷ್ಟು ಏನು ಮುತುವರ್ಜಿಯನ್ನು ಕೂಡ ವಹಿಸಿ ಯಾವುದೇ ರೀತಿಯ ಅಚಾತುರ್ಯಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತನ್ನ ಕಣ್ಗಾವಲನ್ನು ಕೂಡ ಇರಿಸಿರ್ತಕ್ಕಂಥದ್ದು. ಈಗ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಇದಿಷ್ಟು ಆಷಾಢ ಮಾಸದಲ್ಲಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗಾಗಿ ಜಿಲ್ಲಾಡಳಿತದ ವತಿಯಿಂದ ಮಾಡಿಕೊಂಡಿರ್ತಕ್ಕಂಥ ಸಿದ್ಧತೆಗಳು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ನ್ಯೂಸ್, ಮೈಸೂರು.